ನಮಸ್ಕಾರ, ನಾನು ಶ್ರೇಯಾನ್ ಜೈನ್. ನಾನಿವತ್ತು ಬಂದಿರುವಂತಹ ಜಾಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ನಡುವಿನಲ್ಲಿರುವಂತಹ ಒಂದು ಸುಂದರ ಜಲಪಾತದಲ್ಲಿ ನಾನಿದ್ದೇನೆ. ಹನುಮನ್ ಗುಂಡಿಯಲ್ಲಿ ನಾನಿದ್ದೇನೆ. ಕಾರ್ಕಳದಿಂದ 33 ಕಿಲೋಮೀಟರ್ ದೂರ ಇರುವಂತಹ ಪಶ್ಚಿಮ ಘಟ್ಟಗಳ ನಡುವಿನಲ್ಲಿ ಕುದುರೆಮುಖದ ಕಾಡಿನಲ್ಲಿರುವಂತಹ ಹನುಮನ್ ಗುಂಡಿಯ ಕಡೆ ನಮ್ಮ ಪಯಣ. ಮಾಳ ಗೇಟ್ನಿಂದ ಒಂದಿಷ್ಟು ಪೈನಾಪಲ್ಗಳನ್ನು ತಗೊಂಡು ಸವೆಯುತ್ತಾ ಈ ಸುಂದರ ದಾರಿಯನ್ನು ಸಾಗುವಂಥದ್ದು ಬಹಳ ಮಜಾ ಇದೆ. ಹಾಗಾಗಿ ಈ ದಾರಿಯನ್ನು ನೋಡುತ್ತಾ ಈ ದಾರಿಯನ್ನು ಎಂಜಾಯ್ ಮಾಡಲಿಕ್ಕೋಸ್ಕರ ಈ ಜಾಗದಲ್ಲಿ ನೀವು ಬರಲೇಬೇಕು. ಮಾಳದ ಗೇಟ್ನ ಮೂಲಕ ನಾವು ಟಿಕೆಟ್ ಪಡೆದು ನೇರವಾಗಿ ಬಂದಿದ್ದೇವೆ. ನಾವು ಹನುಮನ್ ಗುಂಡಿಯನ್ನು ನೋಡಿಕೊಂಡು ಹಿಂದೆ ಬರುವವರಿದ್ದೇವೆ. ಆದರೆ ಈ ದಾರಿಯನ್ನು ನೋಡುವಾಗ ಎಂಥವನಿಗೂ ಕೂಡ ಈ ಜಾಗದಲ್ಲಿ ಇನ್ನಷ್ಟು ಹೊತ್ತಿರಬೇಕು ಅಂತ ಅನ್ನಿಸ್ತದೆ. ಇದು ನೋಡಿ ನನಗೆ ಯಾವತ್ತಿಗೂ ವಿಸ್ಮಯವಾಗಿ ಕಾಣುತ್ತದೆ. ಈ ಕಲ್ಲುಗಳನ್ನು ಕೊರೆದು ಮಾಡಿರುವಂತಹ ರಸ್ತೆ, ಅದು ಕೂಡ ನಿನ್ನೆ ಮೊನ್ನೆ ಅಲ್ಲ, ಬಹಳ ವರ್ಷಗಳ ಹಿಂದೆಯೇ ಕೂಡ ಈ ರಸ್ತೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದೇ ಒಂದು ಬಹಳ ದೊಡ್ಡ ವಿಸ್ಮಯ. ಈ ಪರ್ವತ ಶ್ರೇಣಿಗಳನ್ನು, ಇನ್ನಿತರ ಶಿಖರಗಳನ್ನು ನೋಡುತ್ತಾ ದಾರಿ ಹೇಗೆ ಹೋಗ್ತದೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದರೆ, ಈ ಜಾಗವನ್ನು ಬಹಳಷ್ಟು ಸುಂದರವಾಗಿ ನೋಡಿಕೊಳ್ಳುವಂತಹ ಹಾಗೂ ಮೇಂಟೈನ್ ಮಾಡುವಂಥ ಕೆಲಸವನ್ನು ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ಇಲ್ಲಿ ಬಂದು ನಿಲ್ಲುವಂತಹ ತಾಣವನ್ನು ಕೂಡ ಅವರು ರೆಡಿ ಮಾಡಿದ್ದಾರೆ. ಹಾಗೂ ಈ ಜಾಗದಲ್ಲಿ ಕೂತ್ಕೊಂಡು ಈ ಪ್ರಕೃತಿಯನ್ನು ನೋಡುವಂಥದ್ದು ಬಹಳ ಸುಂದರವಾಗಿರ್ತಕ್ಕಂತಹ ಜಾಗ. ಇದಕ್ಕೆ ಇನ್ನೊಂದು ಹೆಸರು ಸೂತನಬ್ಬಿ ಫಾಲ್ಸ್ ಅಂತ ಕೂಡ ಜನರು ಇದನ್ನು ಕರೀತಾರೆ. 300 ಮೆಟ್ಲುಗಳನ್ನು ಹೊಂದಿರುವಂಥ ಈ ಜಲಪಾತದ ದಾರಿ ಸಾಗುವಾಗ ಸ್ವಲ್ಪ ಆರಾಮ ಅಂತ ಅನಿಸಿದ್ರು ಕೂಡ ಬರುವಾಗ ಖಂಡಿತವಾಗ್ಲೂ ಅಷ್ಟು ಆರಾಮಾಗಿರ್ಲಿಕ್ಕಿಲ್ಲ. ವರ್ಷಗಳ ಕಾಲ ಈ ಜಾಗದಲ್ಲಿ ಬೇರೂರಿ ಇಷ್ಟು ಎತ್ತರವಾಗಿ ನಿಂತಿರುವಂತಹ ಮರಗಳು ಈ ಜಾಗವನ್ನು ಇನ್ನಷ್ಟು ತಂಪು ಮಾಡುವಂತಹ, ಮುದ ನೀಡುವಂಥ ಕೆಲಸವನ್ನು ಮರಗಳು ಮಾಡುತ್ತಾ ಇದೆ. ಎಲ್ಲಿಯವರೆಗೆ ಈ ಮರಗಳು ನಿಲ್ತವೋ ಅಲ್ಲಿಯವರೆಗೆ ಈ ಕಾಡು, ಎಲ್ಲಿಯವರೆಗೆ ಈ ಕಾಡು ಇರ್ತದೋ ಅಲ್ಲಿಯವರೆಗೆ ನಾವು ಈ ವಿಡಿಯೋ ಶೂಟ್ ಮಾಡುವಾಗ ಸುಮಾರು ಮಧ್ಯಾಹ್ನ 2-2:30 ಹತ್ರ ಆಗ್ತಾ ಇದೆ. ಆದರೆ ಈ ಕಾಡಿನ ಒಳಗಡೆ ಒಂದು ಎಷ್ಟು ತಂಪಿದೆ ಅಂತ ಹೇಳಿದರೆ, ಬೆಳಗ್ಗಿನ ಜಾವದ ರೀತಿಯ ವಾತಾವರಣವನ್ನು ನಮಗೆ ಈ ಕಾಡು ಕೊಡ್ತಾ ಇದೆ. ಹಾಗಾಗಿ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದೇನು ಅಂತ ಹೇಳಿದರೆ, ಎಲ್ಲಿಯವರೆಗೆ ಇಂತಹ ಕಾಡುಗಳು ಈ ಜಾಗದಲ್ಲಿ, ಈ ಭೂಮಿಯಲ್ಲಿ ಉಳಿತದೆ ಅಲ್ಲಿಯವರೆಗೆ ಮಾತ್ರ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಖಂಡಿತವಾಗಲೂ ಕೂಡ ಹೇಗೆ ಈ ಕಾಡು ನಾಶ ಆಗ್ತದೋ ಅದೇ ರೀತಿ ನಾವು ಕೂಡ ಆದಷ್ಟು ಬೇಗ ನಾಶ ಆಗಿ ಹೋಗ್ತೇವೆ. ಬನ್ನಿ, ಜಾಸ್ತಿ ಮಾತಾಡೋದು ಬೇಡ, ನೇರವಾಗಿ ಜಲಪಾತದ ಹತ್ರ ಹೋಗೋಣ. ಮಳೆಗಾಲದ ಸಂದರ್ಭದಲ್ಲಿ ರುದ್ರ ರಮಣೀಯವಾಗಿ ಕಾಣುವಂತಹ ಈ ಜಲಪಾತವನ್ನು ಮಳೆಗಾಲದಲ್ಲಿ ಪ್ರವೇಶವನ್ನು ಹಲವಾರು ಬಾರಿ ಕೊಡುವುದಿಲ್ಲ, ಇದು ಕ್ಲೋಸ್ ಆಗಿರುತ್ತದೆ. ಆದರೆ ಈಗಲೂ ಕೂಡ ಒಂದು ರೀತಿಯಲ್ಲಿ ಅದೇ ರೀತಿಯಾದಂತಹ ರಮಣೀಯ ದೃಶ್ಯವಾಗಿ ನಮಗೆಲ್ರಿಗೂ ಕಾಣುತ್ತದೆ. ಹಾಗಾಗಿ ನೀವು ಬರುವುದಾದರೆ ನವಂಬರ್ ಅಕ್ಟೋಬರ್ನ ಟೈಮಲ್ಲಿ ಬಂದರೆ ಖಂಡಿತವಾಗಲೂ ಹನುಮಾನ್ ಗುಂಡಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಬನ್ನಿ, ಭಾಳ ಹತ್ತಿರದಲ್ಲಿದ್ದೇವೆ, ನಿಮಗೆ ಕೇಳ್ತಾ ಇರ್ಬೋದು. ನೋಡಿ, ಈ ನೀರು ಎಷ್ಟು ಪ್ಯೂರ್ ಆಗಿ, ಎಷ್ಟು ಕ್ಲಿಯರ್ ಆಗಿ ನಮಗೆ ಕಾಣ್ತಾ ಇದೆ. ಈ ಕಾಡಿನ ಮಧ್ಯದಿಂದ ಹುಟ್ಟಿದಂತಹ ನೀರು ಬಹಳ ಪರಿಶುದ್ಧವಾಗಿದೆ. ಆ ನೀರನ್ನು ಎಷ್ಟು ನಮಗೆ ಹತ್ತಿರ ಬರ್ತದೋ ಅಷ್ಟು ಅದನ್ನು ಹಾಳು ಮಾಡ್ತಾ ಹೋಗ್ತೇವೆ. ನಮ್ಮ ಮುಖನ ಅದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ಹಾಗಾಗಿ ಈ ಜಾಗಕ್ಕೆ ನೀವು ಬರುವುದನ್ನು ಮರಿಬೇಡಿ. ಈ ಶುದ್ಧವಾಗಿರುವಂತಹ ಜಲವನ್ನು, ಈ ತಂಪು ನೀರನ್ನು ಒಂದು ಬಾರಿ ಆದರೂ ನೀವು ನೋಡುವಂಥ ಕೆಲಸವನ್ನು ಮಾಡಬೇಕು. ಹಾಗಾಗಿ ಹನುಮನ್ ಗುಂಡಿಗೆ
ನೀವು ಬರುವುದನ್ನು ಮಾತ್ರ ಮರಿಬೇಡಿ. ಏನೀಗ ನಾವು ನೋಡಿದ್ವಿ ಈ ಜಲಪಾತ, ಇದು ತುಂಗಭದ್ರಾ ನದಿ ಜಲಪಾತವಾಗಿ ರಮಣೀಯವಾಗಿ ಕಾಣುವಂಥ ನದಿಯಾಗಿ ಹರಿತದೆ. ನಾನು ನೋಡ್ತಾ ಇದ್ದಾಗ ನನಗನ್ನಿಸ್ತು ಎಷ್ಟು ಸುಂದರವಾಗಿ ಕಾಣುತ್ತದೆ ಈ ನದಿ. ಒಂದು ವಿಚಾರ ಹೇಳಲಿಕ್ಕೆ ಮರ್ತೋಯ್ತು, ಬನ್ನಿ ಒಂದೇ ನಿಮಿಷ. ಅಂದಹಾಗೆ ಈ ಜಾಗವನ್ನು ಹನುಮನಗುಂಡಿ ಅಂತ ಯಾಕೆ ಕರೀತಾರೆ ಅಂತ ಹೇಳಿದರೆ, ಯಾವಾಗ ಲಕ್ಷ್ಮಣನಿಗೆ ಸಂಜೀವಿನಿ ಬೇಕಾಗ್ತದೆ, ಸಂಜೀವಿನಿ ಪರ್ವತವನ್ನು ತರಬೇಕಾದ್ರೆ ಹನುಮಂತ ಈ ಜಾಗದಲ್ಲಿ ತನ್ನ ಕಾಲನ್ನು ಊರಿದ್ನಂತೆ. ಹಾಗಾಗಿ ನೀವು ನೋಡಬೇಕು, ಇದು ಈ ಪಾದದ ಜಾಗ ಹಾಗೂ ಇದು ಕಾಲಿಟ್ಟ ಜಾಗ. ಹಾಗಾಗಿ ಅವನ ಕಾಲು ಇಟ್ಟಿರುವುದರಿಂದ ಇದೊಂದು ಗುಂಡಿ ಆದದ್ರಿಂದ ಇದು ಹನುಮನಗುಂಡಿ ಎಂದು ಹೆಸರುವಾಸಿ ಆಗ್ತದೆ. ಇದು ಇವತ್ತಿನ ಇಲ್ಲಿಯ ಕತೆ. ನೀವು ಕೂಡ ಈ ಜಲಪಾತಕ್ಕೆ ಬಂದರೆ ನಿಮ್ಮಿಂದ ಈ ಜಾಗದಲ್ಲಿ ಈಜಲಿಕ್ಕೆಲ್ಲ ಆಗೋದಿಲ್ಲ. ಅಷ್ಟು ಇಲ್ಲಿ ಪ್ರೊಟೆಕ್ಷನನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡುತ್ತೆ ಹಾಗೂ ಅದನ್ನೆಲ್ಲ ಭಾಳ ರಿಸ್ಟ್ರಿಕ್ಟ್ ಮಾಡಿ ಭಾಳ ಸೀರಿಯಸ್ ಆಗಿ ಅದನ್ನು ತಗೋತಾರೆ. ಆದರೆ ಈ ಜಾಗ ಬಹಳ ಡೇಂಜರಸ್ ಆಗಿರೋದ್ರಿಂದ ಹಲವಾರು ಜನ ಈ ಜಾಗದಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಯಾವ ಜಾಗಕ್ಕೆ ಹೋದರೂ ಕೂಡ ಎಂಜಾಯ್ಮೆಂಟ್ ಶುಡ್ ನಾಟ್ ಬಿ ದೇರ್ ಅಟ್ ದ ಕಾಸ್ಟ್ ಆಫ್ ಅವರ್ ಲೈಫ್ ಈಸ್ ವಾಟ್ ಐ ಆಲ್ವೇಸ್. ಆ್ಯಕ್ಚುಲಿ ವ್ಯೂ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ನೋಡಿ. ಈ ಜಾಗದ ಖುಷಿ ಎಷ್ಟಿದೆ ಅಂತ ಹೇಳಿದರೆ, ಆ ನೀರಿನ ತಂಪು ನನ್ನ ಮುಖಕ್ಕೆ ಹೊಡಿತಾ ಇದೆ. ಅಷ್ಟು ದೂರವಾಗಿದ್ದರೂ ಕೂಡ ಈ ಜಾಗವನ್ನೆಲ್ಲ ತಂಪು ಮಾಡುವಂಥ ಕೆಲಸ ಈ ನೀರು ಮಾಡ್ತಾ ಇದೆ ಅಂತ ಹೇಳಿದರೆ, ಆ ನೀರಿನ ತಂಪು ಎಷ್ಟಿರಬೇಕು, ಅಷ್ಟು ಕೋಲ್ಡ್ ಆಗಿದೆ. ಈ ಜಾಗದಲ್ಲಿ ಏನಾದರೂ ಕೂತ್ಕೊಂಡು ಬಿಟ್ಟರೆ ಈ ಹೊರಗಿನ ಜಗತ್ತಿನ ಟೆನ್ಷನ್ ಎಲ್ಲ ಮರೆತು ಇದೇ ನಮ್ಮ ಪ್ರಪಂಚ ಅಂತ ನಮಗನ್ನಿಸ್ತದೆ. ಸುಂದರವಾಗಿ ಕಾಣುವಂತಹ ಈ ಜಲಪಾತ ಮಳೆಗಾಲದಲ್ಲಿ ಬೋರ್ಗರೆಯುತ್ತಾ ಬರುವಾಗ ಇನ್ನಷ್ಟು ರಮಣೀಯವಾಗಿ ಜನರ ಮನಸ್ಸನ್ನು ಸೂರೆಗೊಳ್ಬೋದು ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ತಪ್ಪದೆ ಈ ಜಾಗವನ್ನು ನೋಡಲಿಕ್ಕೆ ಬರಬೇಕು. ಇದು ನೋಡಿ, ಆ ಜಲಪಾತದಿಂದ ನೇರವಾಗಿ ಈ ಎಂಟ್ರೆನ್ಸ್ ಹತ್ರನೇ ಒಂದು ನಳ್ಳಿಯನ್ನು ಇಟ್ಟಿದ್ದಾರೆ. ಯಾವುದೇ ಪಂಪ್ ಇಲ್ಲದೆ ನೇರವಾಗಿ ಅದರ ಪ್ರೆಷರಿಂದ ಇಲ್ಲಿಗೆ ಬರುತ್ತೆ. ಆ ತಂಪು ನೀರನ್ನು ನನ್ನ ಮುಖಕ್ಕೆ ಹಾಕೊಂಡಾಗ ಆ ಆನಂದವೇ ಬೇರೆ, ಆ ಸಂತೋಷವೇ ಬೇರೆ. ಹಾಗಾಗಿ ಈ ಜಾಗಕ್ಕೆ ನೀವು ಬನ್ನಿ. ಇದು ಇಲ್ಲಿಯ ಕತೆ. ಈ ಥರ ನೋಡ್ತಾ ಹೋದರೆ ನೋಡಿ ಮುಗಿಯದೇ ಇರೋಷ್ಟು ಜಾಗಗಳಿದ್ದಾವೆ, ಹೇಳ್ತಾ ಹೋದರೆ ಹೇಳಿ ಮುಗಿಯದೇ ಇರೋಷ್ಟು ಕತೆಗಳಿದ್ದಾವೆ. ಹಾಗಾಗಿ ಮುಂದಿನ ಊರು ನಿಮ್ಮ ಊರು. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ನಮಸ್ಕಾರ.